ಇವತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ. ನಾನು ಅವರಲ್ಲಿ ಕಳೆದ 2.5 ವರ್ಷದಿಂದ ನಮ್ಮ ಇಲಾಖೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಸರ್, ಕಳೆದ 2.5 ವರ್ಷಗಳಿಂದ ನಿಮ್ಮ ಒಂದು ನೇತೃತ್ವ ಇರತಕ್ಕಂಥ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವ ಸರ್ಕಾರ ಕಳೆದ 2 ವರ್ಷಗಳಿಂದ 4 ಬಿಲ್ಗಳನ್ನ ತಮ್ಮ ಸಲಹೆ ಮುಖಾಂತರ ನಾವು ಪಾಸನ್ನು ಮಾಡಿದ್ದೇವೆ. ಮೊದಲನೇದಾಗಿ ಗಿಗ್ ವರ್ಕರ್. ಇಡೀ ಭಾರತ ದೇಶದಲ್ಲಿ ರಾಜಸ್ಥಾನ ಅವರು ಮೊದಲನೇ ಬಾರಿಗೆ ಬಿಲ್ ಅನ್ನು ತಂದ್ರು. ಆದರೆ ಸಮರ್ಪಕವಾದಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಬಿಲ್ಲು ರಾಜಸ್ಥಾನದಲ್ಲಿ ಇಲ್ಲ ಸರ್. ನಾವು ರಾಹುಲ್ ಗಾಂಧಿ ಅವರು ಇನಿಷಿಯೇಟ್ ತಗೊಂಡಿರ್ತಕ್ಕಂಥ ಈ ಒಂದು ಬಿಲ್ಲನ್ನ ಸಮರ್ಪಕವಾಗಿ ಇವತ್ತು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ತಮಗೆ ಮಾಹಿತಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾವು ಮಿನಿಸ್ಟ್ರಲ್ ಲೀವ್ ಅನ್ನು ಕೂಡ ತಂದಿದ್ದೇವೆ. ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬಿಲ್ ಅನ್ನು ತಂದಿದ್ದೇವೆ, ಸಿನಿ ಬಿಲ್ ಅನ್ನು ತಂದಿದ್ದೇವೆ ಸರ್. ಇನ್ನ ಈ ಪ್ರಸ್ತುತ ಮುಂದೆ ಬರ್ತಕ್ಕಂಥ ಬಜೆಟ್ನಲ್ಲಿ 4 ಪ್ರಮುಖವಾದಂತಹ ಬಿಲ್ಗಳನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಬಯಸ್ತೀನಿ. ಡೊಮೆಸ್ಟಿಕ್ ವರ್ಕರ್ ಬಿಲ್ ಅನ್ನು ತರ್ತಾ ಇದ್ದೀವಿ. ಅದ್ರ ಜೊತೆಗೆ ಡಿಸೇಬಲ್ ಬಿಲ್ಲು, ವಿಡೋ ಬಿಲ್ ತರಬೇಕು. ಅದ್ರ ಜೊತೆಗೆ ಇಡೀ ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ, ಸುಮಾರು 1.3 ಕೋಟಿ ಜನರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಸುಮಾರು 83% ಜನ ಏನು ಅಸಂಘಟಿತ ಕಾರ್ಮಿಕರಂತ ನಾವು ಕರಿತೀವಿ, ಅವರೆಲ್ಲರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಡೀಸೆಲ್ ಮೇಲೆ, ಪೆಟ್ರೋಲ್ ಮೇಲೆ 1 ರೂಪಾಯಿನ ಕೇಳ್ತಾ ಇದೀವಿ ಸರ್. ತಮ್ಮ ಗಮನಕ್ಕೆ ಇರಲಿ. ತಾವು ಕೂಡ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಮೊದಲಿಂದ ವಹಿಸಿದ್ದೀರಾ. ಈ ಬಾರಿಯ ಕಾಳಜಿಯನ್ನು ವಹಿಸಿ ನಮಗೆ ಆ ದುಡ್ಡನ್ನು ಒದಗಿಸಿದ್ರೆ ಸುಮಾರು 1,30,00,000 ಕುಟುಂಬಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಆಗತ್ತಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಈಗ ರವಿಯವರು ಸವಿಸ್ತರವಾಗಿ ತಮಗೆಲ್ಲ ಮಾತನಾಡಿದ್ದಾರೆ. ಸಮಯದ ಅಭಾವ ಬೇರೆ ಇದೆ, ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಆದ್ರೆ ನಮ್ಮ ಇಲಾಖೆಯ, ನಮ್ಮ ಕರ್ತವ್ಯ ಏನು ಅಸಂಘಟಿತ ಕಾರ್ಮಿಕರಿದ್ದಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳು ನಾವು ಪ್ರಾರಂಭ ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸರ್ಕಾರ ಖಂಡಿತವಾಗ್ಲೂ ಅಸಂಘಟಿತ ಕಾರ್ಮಿಕರ ಪರವಾಗಿ ಕೆಲಸ ಮಾಡ್ತೇವೆ. ಕಾನೂನಾತ್ಮಕವಾದಂತಹ ಕಾನೂನುಗಳನ್ನು ತರ್ತೇವೆ. ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ವಿಶೇಷವಾದಂತಹ ಕಾರ್ಯಕ್ರಮ. ಎಲ್ಲರೂ ಇವರಿಗೆ ವಿಕಲಚೇತನ ಅಂತ ಕರೀತಾರೆ, ಡಿಸೇಬಲ್ ಅಂತಾನೂ ಕರೀತಾರೆ. ನಾನು ಕೆಲವು ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ಗಳನ್ನ ಹಂಚಿಕೊಳ್ಳಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲರಿಗಿಂತ ಜಾಸ್ತಿ ಇವರಿಗೆ ಮಾನವತೆ ಇವರಿಗೆ ಬಾರಿ ಇರುತ್ತೆ. ಉದಾಹರಣೆ, ನಾನು ಕಲ್ಲಗಟ್ಟಿಗೆ ಮತಕ್ಷೇತ್ರದಲ್ಲಿ ಒಂದ್ಸಲಿ ರಾತ್ರಿ ಹೋಗಿದ್ದೆ ಚುನಾವಣೆಗೆ. ಒಬ್ಬ ತಾಯಿ ಒಂದು ಮಗುನ ತಂದು ನನ್ನ ಎದುರಿಗೆ ಅಂಗಲದಲ್ಲಿ ಎತ್ಕೊಂಡ್ಬಂದು, ಆ ತಾಯಿ ನನ್ನ ಮಡಿಲಲ್ಲಿ ಎತ್ಕೊಂಡ್ಬಂದು ನನ್ನ ಎದುರಿಗೆ ತೋರಿಸ್ತಾಳೆ. ಆ ಮಗಳು ಸುಮಾರು 30 ವರ್ಷದ ಮಗಳು, ಮೆಂಟಲಿ ಡಿಸಾರ್ಡೆಡ್ ಇದ್ದಾಳೆ. ಅವಳ ತೂಕ ಕೇವಲ 36 kg. 30 ವರ್ಷದ ಮಗಳು, 36 kg ತೂಕ. ಆ ತಾಯಿ ಕೂಲಿ ಕಾರ್ಮಿಕರ ತಾಯಿ. ಬಾಕಲ ಯಾವಾಗ್ಲೂ ತಕ್ಕಂಡೇ ಇರಬೇಕು, ಬಾಕಲ ಮುಚ್ಚಕ್ಕಾಗದಿಲ್ಲ. ಬಡವೆ ವಿಧವೆ ಒಬ್ಬಳೇ ಇದ್ದಾಳೆ, ಅವಳಿಗೂ ಸಾಕರು ಯಾರಿಲ್ಲ. ಯಾಕೆ ಈ ಮಾತನ್ನ ಇಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅಂತಂತಂದ್ರೆ, ಯಾಕೆ ಬಡವರಲ್ಲಿ ಈ ರೀತಿಯಾದಂತ ಮಾನವತೆ ಇರುತ್ತಂತಂದ್ರೆ, ನಾವು ಸೌಕಾರಿಗಳು ಯಾರಿಗೋ ದುಡ್ಡು ಕೊಟ್ಟು ನಮ್ಮ ತಂದೆ ತಾಯಿಗಳಿಗೆ ನೋಡ್ಕೊಳ್ಳಕ್ಕೆ ಹೇಳ್ತೀವಿ, ಅಥವಾ ನಮ್ಮ ಮನೇಲೆ ಈ ರೀತಿಯಾದಂತ ಯಾರೇ ಒಂದು ವಿಶೇಷ ಚೈತನ್ಯ ಇದ್ರೆ ಅವ್ರಿಗೊಂದು ಆಳಿಟ್ಟು ನಾವು ಅವ್ರಿಗೆ ತೋರಿಸ್ತೀವಿ. ಆ ತಾಯಿಗೆ ದುಡಿಮೆ ಇಲ್ಲ. ಆ ಮಗನ್ನ ಯಾವ ರೀತಿ ನೋಡ್ಕೋಬೇಕು, ಆ ತಾಯಿನ ಅಲ್ಲಿರ್ತಕ್ಕಂಥ ಊರಿನ ಜನರು ಹೇಳಿದ್ರೆ ಇವತ್ತು ನನಗೆ ಕಣ್ಣೀರು ಬರುತ್ತೆ. 36 ವರ್ಷ ಆ ಮಗುವನ್ನ ಆ ತಾಯಿ, ಬಡವೆ ಕೂಲಿ ಕಾರ್ಮಿಕ ಮಾಡತಕ್ಕಂಥ ತಾಯಿ, ಅದನ್ನ ಇಲ್ಲಿವರೆಗೂ ಸಾಕ್ತಾ ಇದ್ದಾಳೆ ಅಂತಂದ್ರೆ ಅವ್ರಿಗಿರ್ತಕ್ಕಂಥ ಮಾನವತೆ ನಮಗೆ ಯಾರು ಇಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ನಾನು ಇಂಥ ಎಕ್ಸಾಂಪಲ್ಸ್ಗಳು ಬಹಳ ಇದಾವೆ, ಕೊಡಕ್ ಹೋಗುದಿಲ್ಲ. ಕೊನೆಯದಾಗಿ ಹೇಳಿ ಮುಗಿಸ್ತೀನಿ. ಯಾಕೆ ನಾವು ಇವ್ರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು? ಸಮಾಜದಲ್ಲಿ ಕೇವಲ ಸರ್ಕಾರ ಮಾತ್ರ ಅಲ್ಲ, ಪ್ರತಿಯೊಬ್ಬರು ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನರು ಈ ರೀತಿಯಾದಂತಹ ವ್ಯವಸ್ಥೆಯಲ್ಲಿ, ನಾವು ವಿಕಲಚೇತನ ಅಂತ ಏನ್ ಹೇಳ್ತೀವಿ, ಮಾನಸಿಕವಾಗಿ ದುರ್ಬಲರಿರ್ಬೋದು, ವಿಕಲಚೇತನ ಇರ್ಬೋದು, ಇಂಥವ್ರು ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಸರ್. ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೀನಿ. ಧಾರವಾಡನಲ್ಲಿ ಕಳೆದ ಬಾರಿ ನಾವು ಇದೇ ರೀತಿಯಾದಂತಹ ಸುಮಾರು 560 ಗಾಡಿಗಳನ್ನ ಹಂಚಿಕೆ ಮಾಡಿದ್ವಿ. ನಾನು ನಡ್ಕಂತ ಬರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಅವರ ತಂಗಿನ ಸೊಂಟದ ಮೇಲೆ ಹಾಕೊಂಡು ಬರ್ತಾ ಇದ್ದ.
ಅವನು ಬಂದಾಗ ನಾನು ಕೇಳಿದೆ ಏನಂತ ಕೇಳಿದಾಗ ಅವನು ಕಣ್ಣಲ್ಲಿ ದಳ ದಳ ನೀರಿತ್ತು. ಅವನು ಹೇಳ್ದ, ಸರ್ ಇವಳು ನಮ್ಮ ತಂಗಿ, ನಾನು ಇವಳಿಗೆ 25 ವರ್ಷ ಆಯ್ತು ಗಾಡಿ ಕೊಡ್ಸಕ್ಕಾಗಿಲ್ಲ, ನಾನು ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ, ಇವತ್ತು ನನಗೆ ಸಿಕ್ಕಿದೆ ಅಂತ ಹೇಳಿದ್ಲು. ಆದ್ರೆ ಏನು ಅಂತಂದ್ರೆ ಆ ಅಣ್ಣ ಆ ತಂಗಿಗೋಸ್ಕರ ಮದುವೆನೇ ಆಗಿಲ್ಲ. 26 ವರ್ಷ ಆ ತಂಗಿನ ಆ ಅಣ್ಣ ಸೊಂಟದ ಮೇಲೆ ಓರಿ ಇವತ್ತುವರೆಗೆ ಅವಳು ನೋಡ್ಕೊಳ್ತಾ ಇದ್ದಾನಲ್ಲ, ಇವರು ನಮ್ಮೆಲ್ಲರಕ್ಕಿಂತ ಗ್ರೇಟು, ಇವರು ಮಾನವತಾವಾದಿ, ನಾವಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು 51 ವರ್ಷ ನನಗೆ ಮುಗಿದಿದೆ. ನನಗೆ ಅದೃಷ್ಟವಂತ ನಾನು ಇಲ್ಲಿ ನಿಂತು ಮಾತನಾಡ್ತಿದ್ದೀನಿ ಅಂತಂದ್ರೆ ನಾನು ಏನು ಪುಣ್ಯ ಮಾಡಿದ್ದೀನಿ ಗೊತ್ತಿಲ್ಲ, ಅಥವಾ ನನಗೆ ಅರ್ಹತೆ ಐತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನನಗಿನ್ನ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರು ಈ ದೇಶದಲ್ಲಿ ನನಗಿನ್ನ ಒಳ್ಳೆ ಅರ್ಹತೆ ಇರ್ತಕ್ಕಂಥವ್ರು. ಆದ್ರೆ ನನ್ನ ರಾಜಕೀಯ ಉದ್ದ ಜೀವನಕ್ಕೂ ಕಳೆದ ಸುಮಾರು 33 ವರ್ಷ ರಾಜಕೀಯದಲ್ಲಿ, ನಾನು 17ನೇ ವರ್ಷದಲ್ಲಿ ರಾಜಕೀಯ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಬಂದಿದ್ದೇನೆ. ಜನರ ಆಶೀರ್ವಾದದಿಂದ, ಎಲ್ಲ ನಮ್ಮ ಪಕ್ಷದ ಹಿರಿಯರ ಆಶೀರ್ವಾದದಿಂದ ಇಲ್ಲಿ ಮಟ್ಟಕ್ಕೆ ನಾನು ಬೆಳೆದಿದ್ದೇನೆ ಬಂಧುಗಳೇ. ನನ್ನ ರಾಜಕೀಯ ಜೀವನ ಉದ್ದಗಲಕ್ಕೂ ನಾನು ಯಾವತ್ತೂ ಬಡವರ ಪರವಾಗಿರಬೇಕು, ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಕಾರ್ಯಕ್ರಮಗಳನ್ನ ಅವರಿಗೆ ಮಾಡಬೇಕೆಂಬ ಆ ಉದ್ದೇಶದಿಂದ ಇವತ್ತು ನಮ್ಮ ಹೈಕಮಾಂಡು, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನನಗೆ ವಹಿಸಿರ್ತಕ್ಕಂಥ ಈ ಜವಾಬ್ದಾರಿಯನ್ನ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಸರ್ಕಾರಕ್ಕೂ ಹೆಸರು ಬರಬೇಕು, ಬಡವರಿಗೂ ಅನುಕೂಲ ಆಗ್ಬೇಕಂತ ಕಾನೂನುಗಳನ್ನು ತರೋದ್ರ ಮುಖಾಂತರ ನಾನು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀನಿ. ಇನ್ನ ಎಲ್ಲಿವರೆಗೆ ದೇವರು ನನಗೆ ಉಸಿರನ್ನು ಕೊಟ್ಟಿದ್ದಾನೆ, ಪ್ರಾಮಾಣಿಕವಾಗಿ ಬಡವರ ಪರವಾಗಿ, ಬಡವರ ಏಳಿಗೆ ಪರವಾಗಿ ನಾನು ಶಾಸನಬದ್ಧವಾದಂತಹ ಕಾರ್ಯಕ್ರಮಗಳನ್ನ ಮಾಡಿ ನಿಮ್ಮೆಲ್ಲರಿಗೆ ಒಳ್ಳೇದಾಗ್ತಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಈ ಒಂದು ಒಳ್ಳೆಯ ಸೇವೆಯನ್ನ ತಾವು ದಯವಿಟ್ಟು ಸ್ವೀಕರಿಸಬೇಕು, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಸರ್ಕಾರ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದೆ. ವಿಶೇಷವಾಗಿ 5 ಗ್ಯಾರಂಟಿಗಳ ಬಗ್ಗೆ ಹೇಳಿ ನಾನು ಮುಗಿಸ್ತೀನಿ. ಈ 5 ಗ್ಯಾರಂಟಿಗಳಲ್ಲಿ ಸುಮಾರು 60,000 ಕೋಟಿಯನ್ನು ನಾವು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೇವೆ ಬಂಧುಗಳೇ. ಈ 60,000 ಕೋಟಿ ವರ್ಷಕ್ಕೆ ನೀವು ಲೆಕ್ಕ ಹಾಕಿ ನೋಡಿದ್ರೆ 5 ವರ್ಷಕ್ಕೆ 3 ಲಕ್ಷ ಕೋಟಿ ಆಗುತ್ತೆ. ಬಹಳಷ್ಟು ಜನ ನಮ್ಮನ್ನ ಟೀಕೆ ಮಾಡ್ತಾರೆ, ಈ ದುಡ್ಡಿಂದ ಏನು ಉಪಯೋಗ ಆಗೋದಿಲ್ಲ ಅಂತ ಹೇಳಿ. ಈ 3 ಲಕ್ಷ ಕೋಟಿ ನಾವೇನು ಕೊಡ್ತಾ ಇದೀವಿ, ಇದು ಮಾರ್ಕೆಟಿಗೆ ಹೋಗುತ್ತೆ, ಮಾರ್ಕೆಟ್ ಇಂದ ವಾಪಸ್ ಬರುತ್ತೆ, ಇದು ಉಳಿತಾಯ ಆಗ್ತಕ್ಕಂಥ ಹಣ ಅಲ್ಲ. ಇವತ್ತು ಬಸ್ಸಿನಲ್ಲಿ ಶಕ್ತಿಯಲ್ಲಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹೆಣ್ಮಕ್ಳು 600 ಕೋಟಿ ಹೆಚ್ಚು ಹೆಣ್ಮಕ್ಳು ಭಾರತ ದೇಶದಲ್ಲ ಇಡೀ ಪ್ರಪಂಚದಲ್ಲಿ ಉಚಿತವಾಗಿ ತಿರುಗತಕ್ಕಂಥ ಯಾವುದೇ ದೇಶದ ಇದ್ರೆ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅದ್ರ ಜೊತೆಗೆ ಇವತ್ತು ವಿಶೇಷವಾಗಿ ನಾವು ಹೆಣ್ಮಕ್ಳಿಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಟುಡೇ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಟಾಕಿಂಗ್ ಅಬೌಟ್ $4 trillion economy. I will sum up this. I would like to give my insight and finish this. Today, most of the corporates people you have come here, we are talking about $4 trillion economy. Yes, we are happy. We are great that we are in such a situation today. India is having a $4 trillion economy. But let us analyze the other countries and see. The country like China, which is having same population like us, it has got a $19 trillion economy with a 13 lakhs rupees as a per capita income. Japan, having a 12 crore population, is having a $4.2 trillion economy and having a per capita income of 35 lakhs rupees. Like Germany, like America, they have got huge per capita income. Today, I would like to say, it's on record, if you can please go and check today, India, even though we have got a $4 trillion economy, only 1% of people have got more than 45% of wealth in this country. What does it mean? It shows we are growing on a K economy, where richer are becoming richer and poorer are becoming poorer. This is the statistics which you can go look at yourself. So the whole point to say is here that whatever is been shown today in this country is not really great. I'm not trying to comment on trying to make advantage of this stage and to say that I'm trying to make a political, some sort of a disagreement or making a political point here. But the reality is there in this country, 93% people are in unorganized sectors. My dear friends, who are all sitting here, you're all coming from organized sector only. So 93% in this country, we are still in organized sector only. So, Daimadi sir, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 83% ಜನರು ಅನ್ಆರ್ಗನೈಸ್ ಸೆಕ್ಟರ್ ಇದ್ದಾರೆ. ಇದಕ್ಕೆ ವಿಶೇಷವಾದಂತಹ ಒತ್ತನ್ನು ತಾವು ಈ ಆಯೋಗದಲ್ಲಿ ಕೊಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಮನವಿ ಮಾಡಿದ್ದೀನಿ, ತಾವು ಕೂಡ ಇದನ್ನ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ
ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.